ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ನೆಕ್ಸಸ್ ಮಾಲಲ್ಲಿರೋ ವೆಸ್ಟ್ ಸೈಡ್ಗೆ ಬಂದಿದ್ದೀವಿ. ಸೊ ಒಂದಷ್ಟು ಶಾಪಿಂಗ್ ಮಾಡೋದಿತ್ತು, ಆದ್ದರಿಂದ ಬಂದ್ವಿ ಶಾಪಿಂಗ್ ಮಾಡೋಣ ಅಂತ ಹೇಳಿ. ಮತ್ತು ಫ್ರೆಂಡ್ಸ್, ಒಳಗಡೆ ಹೋಗ್ತಿದ್ದಂಗೆ ಅಲ್ಲಿ ಕುರ್ತಾ ಕಲೆಕ್ಷನ್ಸ್ ಒಂದು ತುಂಬಾ ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ತುಂಬಾ ಟ್ರೆಂಡಿ ಆಗಿ ಲೇಟೆಸ್ಟ್ ಕಲೆಕ್ಷನ್ಸ್ ಕೂಡ ಬಂದಿದೆ. ನಂಗೆ ತುಂಬಾ ಇಷ್ಟ ಆಯಿತು ಕುರ್ತಾ ಕಲೆಕ್ಷನ್ಸು. ಸೊ ಎಷ್ಟು ಸಾಧ್ಯನೋ ಅಷ್ಟು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ಯಾರೆಲ್ಲ ಶಾಪ್ ಮಾಡಬೇಕು ಮಿಸ್ ಮಾಡ್ಕೊಬೇಡಿ, ಲೇಟೆಸ್ಟ್ ಕಲೆಕ್ಷನ್ಸ್ ಬಂದಿದೆ. ಸೊ ಬೇಗ ಹೋಗಿ ಶಾಪ್ ಮಾಡಿ ಅಂತಲೇ ಹೇಳ್ಬೋದು. ಮತ್ತೆ ಫ್ರೆಂಡ್ಸ್, ಫುಟ್ವೇರ್ ಕಲೆಕ್ಷನ್ಸ್ ಕೂಡ ಅಷ್ಟೇ ತುಂಬಾ ಲೇಟೆಸ್ಟ್ ಆಗೆಲ್ಲ ಬಂದಿದೆ. ತುಂಬಾ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ ಈ ಸರಿ ಅಂತಲೇ ಹೇಳ್ಬೋದು. ಮತ್ತು ವ್ಯಾನಿಟಿ ಬ್ಯಾಗ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ ಈ ಸರಿ, ತುಂಬಾ ಟ್ರೆಂಡಿಯಾಗಿ ಬಂದಿದೆ. ಸೊ ಒಂದ್ಸರಿ ವಿಸಿಟ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ಫ್ರೆಂಡ್ಸ್, ಈ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಕೊನೆಯಲ್ಲಿ ನಾನು ಏನೆಲ್ಲ ಶಾಪ್ ಮಾಡಿದೆ ಅನ್ನೋದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಮತ್ತು ಫ್ರೆಂಡ್ಸ್, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬಿಕಾಸ್ ಯಾವುದೇ ಅದು ಹೊಸ ವೀಡಿಯೋಸ್ ಬಂದ್ರೂ ನಿಮಗೆ ಬೇಗನೆ ರೀಚ್ ಆಗುತ್ತೆ ನನ್ನ ವೀಡಿಯೋಸು. ಮತ್ತು ಫ್ರೆಂಡ್ಸ್, ಈ ವಿಡಿಯೋನ ಕೊನೆವರೆಗೂ ನೋಡಿ. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತೀನಿ.
ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಅಲ್ಲಿನ ಕಲೆಕ್ಷನ್ಸ್ ಎಲ್ಲ ಯಾವ ಥರ ಇತ್ತು ಅಂತ ಹೇಳಿ. ಸೊ ನನಗೆ ಪರ್ಸ್ನಲ್ ಆಗಿ ತುಂಬಾ ಇಷ್ಟ ಆಗಿದ್ದು ಅಂದರೆ ಕುರ್ತಾ ಕಲೆಕ್ಷನ್ಸು ಮತ್ತು ಫುಟ್ವೇರ್ ಕಲೆಕ್ಷನ್ಸು ತುಂಬಾ ಯೂಜ್ ಕಲೆಕ್ಷನ್ಸ್ ಬಂದಿತ್ತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಎಷ್ಟೆಲ್ಲ ಶಾಪ್ ಮಾಡ್ಕೊಂಡು ಬಂದೆ ಅಂತ. ಸೊ ನೋಡಿ ಈ ಒಂದು ನೈಟ್ ವೇರ್ನ ಶಾಪ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಮಗನಿಗೆ ಅಂತ ಹೇಳಿ. ನೋಡಿ ಯಾವ ಥರ ಇದೆ ಅಂತ. ಸೊ ಇದೆಲ್ಲ ಆಫರ್ಸಲ್ಲಿತ್ತು ನನಗೆ. ನೋಡಿ ಇದಕ್ಕೆ ನಾನು 699 ಕೊಟ್ಟಿದ್ದೀನಿ, ಸಾರಿ 799 ಕೊಟ್ಟಿದ್ದೀನಿ. ಸೊ ವರ್ತ್ ಅಂತ ಅನ್ನಿಸ್ತು. ನೋಡಿ ತುಂಬಾ ಚೆನ್ನಾಗಿದೆ, ಮಟೀರಿಯಲ್ ಅಂತೂ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಸಾಫ್ಟಾಗಿದೆ, ನೈಟ್ ವೇರ್ ತುಂಬಾ ಚೆನ್ನಾಗಿದೆ. ನನ್ನ ಮಗನಿಗೆ ಯಾವಾಗಲೂ ಅಷ್ಟೇ ನೈಟ್ ವೇರ್ ಮಾಡಿ ನಾನು ಮಲಗಿಸೋದು. ಸೊ ತುಂಬಾ ಚೆನ್ನಾಗಿರುತ್ತೆ ಅವನಿಗೆ. ನೋಡಿ ಇದೊಂದು ಪೇರ್ ತೊಗೊಂಡೆ. ಯೂಶಲಿ ನಾನು ವೆಸ್ಟ್ ಸೈಡಲ್ಲಿ ಅಥವಾ H&M ತೊಗೊಂಡ್ಬಿಡ್ತೀನಿ. ಅವ್ನಿಗೆ ನೈಟ್ ವೇರ್ ಅಂತೂ ವೆಸ್ಟ್ ಸೈಡಲ್ಲೇ ಆಲ್ಮೋಸ್ಟ್ ತೊಗೊಳ್ಳೋದು. ಈ ಥರ ಪೇರ್ಸ್ ಎಲ್ಲ ಸಿಕ್ಬಿಡುತ್ತೆ. ಸೊ ತುಂಬಾ ಕಂಫರ್ಟಬಲ್ ಆಗಿ ತುಂಬಾ ಚೆನ್ನಾಗಿದೆ. ಯಾಕೆಂದರೆ ಅವನು ಬ್ಲ್ಯಾಂಕೆಟ್ ಎಲ್ಲ ಹಾಕೊಳ್ಳೋದಿಲ್ಲ. ಸೊ ಈ ಥರ ಫುಲ್ ಕವರ್ ಮಾಡಿ ಮಲಗಿಸೋದ್ರಿಂದ ಅವ್ನು ತುಂಬಾ ಬೆಚ್ಚಗಿರ್ತಾನೆ, ಚೆನ್ನಾಗಿ ಮಲ್ಕೊತಾನೆ. ನೆಕ್ಸ್ಟು ನಾನೊಂದು ಕುರ್ತಾನ ಬೈ ಮಾಡಿದೆ. ಇನ್ನು ಸ್ವಲ್ಪ ಶಾಪಿಂಗ್ ಮಾಡ್ಬೋದಿತ್ತು, ಬಿಕಾಸ್ ನನ್ನ ಮಗ ಬಿಟ್ಟಿರಲಿಲ್ಲ. ನನ್ನ ಮಗ ಅಷ್ಟೇ ಹೋಗಿದ್ದಿದ್ದು. ಸೊ ಅದರಿಂದ ಸ್ವಲ್ಪ ಕಷ್ಟ ಆಯಿತು, ಇದನ್ನು ತೊಗೊಳೋದೇ ಕಷ್ಟ ಆಗಿಬಿಟ್ಟಿತ್ತು. ನೋಡಿ ಈ ಒಂದು ಡ್ರೆಸ್ನ ನಾನು ತೊಗೊಂಡೆ. ಈ ಡ್ರೆಸ್ಗೆ ನಾನು 999 ಪೇ ಮಾಡಿದೆ. ಸೊ ನನಗೆ ಮಟೀರಿಯಲ್ ತುಂಬಾ ಇಷ್ಟ ಆಯಿತು, ತುಂಬಾ ಸಾಫ್ಟಾಗಿತ್ತು, ಕಾಟನ್ ಮಟೀರಿಯಲ್. ಸೊ ಅದರಿಂದ ಸಿಂಪಲ್ಲಾಗಿ ಎಲ್ಲಾದರೂ ಹೋದ್ರೆ ಅಂತ ಹೇಳಿ ಪರ್ಚೇಸ್ ಮಾಡಿದೆ. ಇದೊಂದು ಈ ಕಲರ್ ನಂಗೆ ತುಂಬಾ ಇಷ್ಟ ಆಯಿತು, ತುಂಬಾ ಬ್ರೈಟಾಗಿ ಚೆನ್ನಾಗಿ ಕಾಣ್ತಾ ಇತ್ತು. ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದೆ. ಇದೊಂದು ಪರ್ಚೇಸ್ ಮಾಡಿದೆ ಅಷ್ಟೇ ಕುರ್ತಾ, ಬೇರೆ ಏನೂ ನಾನು ಪರ್ಚೇಸ್ ಮಾಡಲಿಲ್ಲ. ನೋಡಿ ಬ್ಯಾಕ್ ಬಟನ್ ಎಲ್ಲ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ಫ್ರೆಂಡ್ಸ್ ಈ ಒಂದು ಹ್ಯಾಂಡ್ ಬ್ಯಾಗ್ನ ನಾನು ತೊಗೊಂಡಿದ್ದೀನಿ. ಸೊ ತುಂಬಾ ಇಷ್ಟ ಆಯಿತು ನನಗೆ. ನೈಟ್ ಏನಾದರೂ ರಿಸೆಪ್ಷನ್ ಅಥವಾ ಫಂಕ್ಷನ್ ಪಾರ್ಟಿ ಎಲ್ಲೇ ಹೋದ್ರೂ ತುಂಬಾ ಕ್ಲಾಸಿಯಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಸೊ ಅದರಿಂದ ಇದೊಂದು ಪರ್ಚೇಸ್ ಮಾಡಿದೆ ನಾನು. ನೋಡಿ ಯಾವ ಥರ ಇದೆ ಅಂತ. ಒಳಗಡೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಯೂಶಲಿ ವೆಸ್ಟ್ ಸೈಡಲ್ಲಿ ಹ್ಯಾಂಡ್ ಬ್ಯಾಗ್ಸು, ವ್ಯಾನಿಟಿ ಬ್ಯಾಗ್ಸು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಿಟ್ಟಿದ್ದಾರೆ ಈ ಸರಿ ಅಂತೂ. ತುಂಬಾ ಲೇಟೆಸ್ಟ್ ಆಗಿದೆ. ಫ್ರೆಂಡ್ಸ್ ಯಾರೆಲ್ಲ ಹೋಗೋಕ್ಕಾಗಲ್ವೋ ಅವ್ರದ್ದು ಹ್ಯಾಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಶಾಪಿಂಗ್ ಮಾಡಿ. ತುಂಬಾ ಲೇಟೆಸ್ಟ್ ಕಲೆಕ್ಷನ್ಸ್ ಇದೆ. ನಾನು ಆಫ್ಲೈನ್ಗಿಂತನೂ ಆನ್ಲೈನಲ್ಲಿ ನನಗೆ ತುಂಬಾ ಶಾಕ್ ಆಯಿತು, ಅಷ್ಟು ಕಲೆಕ್ಷನ್ಸ್ ಇದೆ. ವ್ಯಾನಿಟಿ ಬ್ಯಾಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡಿ ಒಳಗಡೆ ಚೈನು ಎಲ್ಲ ಇದೆ, ಎಕ್ಸ್ಟ್ರಾ ಚೈನ್ ಎಲ್ಲ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಮತ್ತು ಒಳಗಡೆ ಜಿಪ್ಪೆಲ್ಲ ಇದೆ, ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಒಂದಷ್ಟು ಟೈಮ್ಸ್ ಯೂಸ್ ಮಾಡ್ಬೋದು ಅಂತ ಹೇಳಿ ತೊಗೊಂಡೆ ಅಷ್ಟೇ. ಯೂಶಲಿ ಮ್ಯಾರೇಜ್ ಫಂಕ್ಷನ್ಸ್ಗೆಲ್ಲ ಹೋಗ್ತಾ ಇರ್ತೀವಲ್ವಾ, ಆದ್ದರಿಂದ ತೊಗೊಂಡೆ. ಈ ಒಂದು ವ್ಯಾನಿಟಿ ಬ್ಯಾಗ್ಗೆ ನಾನು 1300 ಪೇ ಮಾಡಿದ್ದೀನಿ. ಸೊ ನಿಜ ತುಂಬಾ ಕಡಿಮೆ ಅಂತ ಅನ್ನಿಸ್ತು ನನಗೆ. ತುಂಬಾ ಕಡಿಮೆಗೆ ತುಂಬಾ ಚೆನ್ನಾಗಿರೋದು ಸಿಕ್ತು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.